ಈಗ 5 ಮಾರ್ಕ್ಸಿಗೆ ಮೈನಾರಿಟಿ ಇಂಟ್ರೆಸ್ಟು ಅಥವಾ ಗುಡ್ ವಿಲು ಅಥವಾ ಕ್ಯಾಪಿಟಲ್ ರಿಸರ್ವ್ ಅದಲ್ಲಿ ಕೇಳ್ತಾರೆ. ಕರೆಕ್ಟ್, ಮೈನಾರಿಟಿ ಇಂಟ್ರೆಸ್ಟ್, ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಕೇಳ್ತಾರೆ. ಈಗ ಸೊ ಇಲ್ಲೇ ಒಂದು ಪ್ರಾಬ್ಲಮ್ ಇದೆ. ಏನು ಸರ್ ಅದು ಸಮಸ್ಯೆ ಸ್ವಲ್ಪ ಕೇಳ್ರಿ. 100% ವಿಲ್ ಎಕ್ಷನ್ 6M ಯಾವಾಗ ಸರ್ ಜೆರೋಮ್ 6M ಆಲ್ರೆಡಿ ಸ್ಟಾರ್ಟ್ ಕ್ಲಾಸ್ ತೊಗೊಂಡೆ ನಾನು ಮುಂಜಾನೆ ಅಂತ 4 hours ಕ್ಲಾಸ್ ತೊಗೊಂಡಿನಿ. 9 o'clock ಸ್ಟಾರ್ಟ್ ಆಗಿದ್ದು 1 o'clock ಮುಗಿದಿದೆ. ಅಪ್ಲಿಕೇಶನ್ದಲ್ಲಿ ಡೌನ್ಲೋಡ್ ಮಾಡ್ಕೊಂಡೆ 6 ಸೆಮಿಸ್ಟರ್ ಆದರೂ ಜಾಯ್ನ್ ಆಗಿ ಕ್ಲಾಸಸ್ಗೆ. ಓಕೆನಾ. ಸೊ ನೋಡಿ ಈಗ 4 ಸೆಮ್ ಕೂಡ ಅಷ್ಟೇ. 4 ಸೆಮ್ದು ಕ್ಲಾಸಸ್ ಕೂಡ ಈಗ ಅಪ್ಲಿಕೇಶನ್ದಲ್ಲಿನೇ ಇರ್ತವೆ. ಸೊ ಒಂದೇ ಒಂದು ರಿಕ್ವೆಸ್ಟ್ ಅಪ್ಪ, ಜಾಯ್ನ್ ಆಗ್ರಿ ಕ್ಲಾಸಸ್ಗೆ, ಕಲೀರಿ ಬೆಳೀರಿ. ಆ್ಯಂಡ್ ವಿ ಆರ್ ಚಾರ್ಜಿಂಗ್ ಅ ವೆರಿ ಮಿನಿಮಮ್ ಫೀಸ್ ಫಾರ್ ಇಟ್. ಎಲ್ಲ ಫ್ರೀದಾಗ ಬೇಡಪ್ಪ. ಓಕೆನಾ. ಸೊ ನೋಡಿ ಇಲ್ಲೇ ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ಅಂತೆ. ಏನ್ರಿ, ಕ್ಯಾಲ್ಕುಲೇಟ್ ದ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್. ಸೊ ನೋಡಿ ಇಲ್ಲಿ 2 ಕಂಪ್ನಿ ಇದಾವೆ. H ಲಿಮಿಟೆಡ್ ಇದೆ, S ಲಿಮಿಟೆಡ್ ಇದೆ. ಇದೆ ಅಲ್ವಾ. ಶೇರ್ ಕ್ಯಾಪಿಟಲ್ ಏನ್ರಿಪ್ಪ, H ಲಿಮಿಟೆಡ್ ಅಕ್ವೈರ್ಡ್ 4/5 ಆಫ್ ದಿ ಶೇರ್ಸ್. ಅಂದರೆ H ಲಿಮಿಟೆಡ್ ಏನು ಮಾಡುತ್ತಿ, S ಲಿಮಿಟೆಡ್ದಲ್ಲಿ ಶೇರ್ಸ್ ಅಕ್ವೈರ್ ಮಾಡಿದೆ. ಎಷ್ಟು, 4/5 ಆಫ್ ದಿ ಶೇರ್ಸ್. ಅಂದರೆ 5ರಲ್ಲಿ 4 ಭಾಗ H ಲಿಮಿಟೆಡ್ ಅಕ್ವೈರ್ ಮಾಡಿದೆ. ಹೋಲ್ಡಿಂಗ್ ಕಂಪ್ನಿ ಆಗುತ್ತೆ ರೀ. ಹೋಲ್ಡಿಂಗ್ ಕಂಪ್ನಿ ಆಯಿತು H ಲಿಮಿಟೆಡ್ ಆಯಿತು. S ಲಿಮಿಟೆಡ್ ಏನಾಗುತ್ತೆ, ಸಬ್ಸಿಡಿ ಕಂಪ್ನಿ ಆಗುತ್ತೆ. ರಿಸರ್ವ್ಸ್ ಇದೆ, ಪ್ರಾಫಿಟ್ ಇದೆ, ಟೋಟಲ್ ರಿಸರ್ವ್ಸ್ ಇದಾವೆ, ಟೋಟಲ್ ಪ್ರಾಫಿಟ್ ಇದೆ. ಈಗ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೆನಪಿಟ್ಕೋಬೇಕಾಗಿದ್ದು ಏನಂದರೆ, ಇಲ್ಲಿ ನೋಡ್ರಿ, ಡೇಟ್ ಆಫ್ ಅಕ್ವಿಸಿಷನ್ 1/4/2014. ದಿಸ್ ಈಸ್ ಸಮಥಿಂಗ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಎದಕ್ಕೆ ರೀ ಸರ್, ನೋಡಿರಿ 1/4/2014 ಇದೆಯಲ್ಲ, ದಟ್ ಇಸ್ ಡೇಟ್ ಆಫ್ ಅಕ್ವಿಸಿಷನ್ ಅಂತ. ಅದಕ್ಕೆ ಏನಂತಾರೆ, ಡೇಟ್ ಆಫ್ ಅಕ್ವಿಸಿಷನ್ ಅಂತಾರೆ. ಈಗ ಡೇಟ್ ಆಫ್ ಅಕ್ವಿಸಿಷನ್ ಏನಿದೆಯಲ್ಲ ಬಚ್ಚು, ವೇರ್ ದ ಕಂಪನಿ ಹ್ಯಾಸ್ ಅಕ್ವೈರ್ಡ್ ದ ಶೇರ್ಸ್. ಓಕೆ, ಹಾಗಿದ್ರೆ ನಾವು ಏನು ಮಾಡ್ಬೇಕು ಸರ್, ಈಗ ಏನಿಲ್ಲ, ರಿಲ್ಯಾಕ್ಸ್ ಆಗಿ ಕುಂತು ಈಗ ಇದರದ್ದು ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಾಗತ್ತೆ. ಕರೆಕ್ಟ್, ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟಪ್ಪ, ಇನ್ ದ ಸೇಮ್ ಟೈಮ್ ಗುಡ್ ವಿಲ್ ಎಷ್ಟಾಗುತ್ತೆ, ದ್ಯಾಟ್ ವಿಲ್ ಫೈಂಡ್ ಔಟ್ ನಾವು. ಆಲ್ ರೈಟ್, ಸ್ಟಾರ್ಟ್ ಮಾಡೋಣ ಬಚ್ಚು. ಈಗ ಹೆಂಗ್ರಿ ಸರ್, ಈಗ ನೋಡ್ರಿ ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಒಂದು ಬರ್ಕೋಬೇಕಾಗುತ್ತೆ, ಎಕ್ಸಾಮ್ನಾಗ ಕೇಳ್ತಾರೆ ಇದನ್ನ. ಚಾರ್ಟ್ ಶೋವಿಂಗ್ ಮೈನಾರಿಟಿ ಇಂಟ್ರೆಸ್ಟ್ ಆ್ಯಂಡ್ ಫಸ್ಟ್ ಮೈನಾರಿಟಿ ಇಂಟ್ರೆಸ್ಟ್ ತಗೊಳ್ರಿ, ಆಮೇಲೆ ಗುಡ್ ವಿಲ್ ಫೈಂಡ್ ಮಾಡ್ಕೊಡ್ತೈತೆ. ಓಕೆನಾ. ಸೊ ಫಸ್ಟ್ ಯಾವುದು ಸರ್, ಈಗ ಪರ್ಟಿಕ್ಯುಲರ್ಸ್, ರೈಟ್. ಆಮೇಲೆ ಟೋಟಲ್ H ಲಿಮಿಟೆಡ್ದು ಎಲ್ಲರೂ ಬೇಗ ಬರ್ಕೊಡ್ರಿ. ಆಮೇಲೆ S ಲಿಮಿಟೆಡ್ ಇದೆ. ಹಾಯ್ ಮೋನೇಶ್, ಹಾಯ್ ಪೂಜಾ, ಹಾಯ್ ಆಜಾದ್. ಈಗ ಸರ್ ಹೆಂಗೆ ಸರ್, ಈಗ ಸ್ವಲ್ಪ ಕೇಳಲೆ. ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಸ್ವಲ್ಪ ಕೇಳ್ರಿ ಬಚ್ಚು. ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇಲ್ಲೇ ನಾವು S ಲಿಮಿಟೆಡ್ ಅಷ್ಟು ತಗೋಬೇಕಾಗುತ್ತೆ ಶೇರ್ಸ್. ಓಕೆನಾ. ಸೊ ಬಿಕಾಸ್ ಮೈನಾರಿಟಿ ಇಂಟ್ರೆಸ್ಟ್ ಫಂಡ್ ಮಾಡ್ತಾ ಇದ್ದೀವಿ ಸಬ್ಸಿಡಿ ಕಂಪ್ನಿದು. ಸೊ ಫಸ್ಟ್ ಏನು ತಗೋಬೇಕು ಸರ್, ಶೇರ್ ಕ್ಯಾಪಿಟಲ್. ನೋಡಿರಿ ಬಚ್ಚು, ಇಲ್ಲಿ ಸ್ವಲ್ಪ ಕೇಳ್ರಿ. 4/5 ಅಂದರೆ 1/5 ಆಗ್ತಾ ಇದೆ. ಕರೆಕ್ಟ್, 4/5 ಈಸ್ ನಥಿಂಗ್ ಬಟ್ 1/5 ಆಗುತ್ತೆ. 4/5/1/5 ಆಗುತ್ತೆ. ಹೌದು ಇಲ್ಲ? ಎಸ್ ಅವ್ರು ನಾವು ಬೇಗ ಹೇಳ್ರಿಪ್ಪ. ಲೈಕ್ ಮಾಡಿರಿ, ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸಿಗೆ. ರೈಟ್. ಸೊ ರೇಷಿಯೋ ಆನ್ಸರ್ 4:1 ಆಯಿತು. ಹೌದಲ್ಲಪ್ಪ ಪ್ರೀತು? ಎಸ್ ಆರ್ ನೋ ಮೇರೆ ಬಚ್ಚಾ? ಸೊ ಟೋಟಲ್ ಎಷ್ಟಿದೆ? ಟೋಟಲ್ ಬಂದುಬಿಟ್ಟು 5 lakh ಇದೆ. ಟೋಟಲ್ ಈಸ್ 5 lakh ಇದೆ. ಇದರಲ್ಲಿ 4 lakh ಆ್ಯಂಡ್ 1 lakh ಇದೆ. ಓಕೆನಾ. ಹೆಂಗ್ರಿ ಸರ್, ನೋಡ್ರಿ 5 lakh 4:1ದಾಗ 4 lakh ಮತ್ತು 1 lakh ಬಂತು. ಈಸ್ ದಟ್ ಕ್ಲಿಯರ್ ಬಚ್ಚು? ಬೇಗ ಹೇಳಮ್ಮ. ಪೂಜಾ, ಮೋನೇಶ್, ಆಜಾದ್, ಸಮೀರ್, ಧನರಾಜ್ ಗೌಡ, ಅಲೋಕ್, ಕ್ಲಿಯರ್ ಬಚ್ಚಾ? ಗುಡ್ ಆಫ್ಟರ್ನೂನ್ ಅಭಿಷೇಕ್, ಕ್ಲಿಯರಾ? ಎಸ್ ಆರ್ ನೋ? ಈಗ ನೋಡಿ ಬಚ್ಚು, ನೆನಪಿಟ್ಕೊಡ್ರಿ, ಒಂದು ಫಾರ್ಮ್ಯಾಟ್ ಇದೆ. RCUB ಸರ್ ಇದು. ಹಾಂ, ನಮ್ಮ RCUB ಬರ್ತಿದ್ದು, RCUB ಪಕ್ಕಾ ಬರುತ್ತೆ. ಸೊ ಒಂದಂತೂ ಆಯಿತು. ಏನ್ರಿ, ಶೇರ್ ಕ್ಯಾಪಿಟಲ್. ಸೆಕೆಂಡ್ ಏನು ಸರ್, ರಿಸರ್ವ್ಸ್ ಅಪ್ಪ, ರಿಸರ್ವ್ಸ್. ಈಗ ರಿಸರ್ವ್ಸ್ ಏನಾಗುತ್ತೆ, ಅಕ್ವಿಸಿಷನ್ಗಿಂತ ಮುಂಚೆ ಅದಕ್ಕೆ ಅಂತೀವಿ ಪ್ರೀ ಅಕ್ವಿಸಿಷನ್, ರೈಟ್. ಪ್ರೀ ಅಕ್ವಿಸಿಷನ್ ಅಂತೀವಿ, ಆಮೇಲೆ ಪೋಸ್ಟ್ ಅಕ್ವಿಸಿಷನ್ ಅಂತೀವಿ. ಓಕೆನಾ. ಪ್ರೀ ಅಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್. ಸ್ವಲ್ಪ ಕೇಳ್ರಿ, ಸ್ವಲ್ಪ ನೋಡ್ರಿ. ಇಲ್ಲಿ ಏನು ಸರ್ ಅದು, ಡೇಟ್ ಆಫ್ ಅಕ್ವಿಸಿಷನ್ ಏನಿದೆ, ಇಲ್ಲಿ 1/4/14 ಇದೆ.
ಹೌದಲ್ಲ, ಪ್ರೀ ಅಕ್ವಿಸಿಷನ್ ಇದು 1/4 ಇದೆ. ಹಾಗಿದ್ದರೆ ಒಂದು ನಿಮಿಷ, ಇವಾಗ ಟೋಟಲ್ ಎಷ್ಟಿದೆ? ಟೋಟಲ್ ರಿಸರ್ವ್ ಬಂದ್ಬಿಟ್ಟು 1 lakh ಇದೆ. ಇದೆಯಲ್ಲ? ಎಸ್ ಆರ್ ನೋ? 1 lakh. 1 lakhದಲ್ಲಿ ಪ್ರೀ ಎಷ್ಟಿತ್ತು ಇಲ್ಲಿ? 40,000 ಇದೆ. ಎಷ್ಟು? ಪ್ರೀ ಬಂದ್ಬಿಟ್ಟು 40,000 ವಿ ಹ್ಯಾವ್, ರೈಟ್. ಆಮೇಲೆ 1 ಲಕ್ಷದಲ್ಲಿ 40,000 ಹೋಯಿತು. 1 ಲಕ್ಷದಲ್ಲಿ 40,000 ಹೋತಪ್ಪ. ಎಸ್, 1 ಲಕ್ಷದಲ್ಲಿ 40,000 ಹೋದ್ರೆ ಉಳಿತು ಎಷ್ಟ್ರಿ ಸರ್? ಉಳಿತು ನೋಡ್ರಪ್ಪ ಇಲ್ಲಿ 60,000. ಈಸ್ ದ್ಯಾಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಓಕೆನಾ? ಸೊ ಇದನ್ನು ಏನು ಮಾಡ್ಬೇಕು ಸರ್? ಈಗ 4:1 ಹಂಚಬೇಕಾಗುತ್ತೆ. 4:1 ಹಂಚಬೇಕಾಗುತ್ತೆ. ಸೊ ಈಗ 40,000 5 ಭಾಗ ಮಾಡಿ ಇಂಟು 3 ಮಾಡಿದ್ರೆ ಎಷ್ಟಾಗುತ್ತೆ? ಅದು 32,000 ಆಗುತ್ತೆ. ಕರೆಕ್ಟ್. ಆ್ಯಂಡ್ ಇದು ಬಂದುಬಿಟ್ಟು 8,000 ಆಗುತ್ತೆ. ಓಕೆನಾ? ಸೊ ಅದೇ ರೀತಿ ಸರ್ ಇದು ಎಷ್ಟಾಗುತ್ತೆ ನೋಡಿ? ಇದು ನೋಡಿ ಬಚ್ಚೋ, ವೆರಿ ಸಿಂಪಲ್ ಆಗಿದೆ. ಇದು ನೀವು 48,000 ಆಗುತ್ತೆ. ಆ್ಯಂಡ್ ಇದೇನಾಗುತ್ತೆ? 12,000 ಆಗುತ್ತೆ. ಈಸ್ ಐ ಆಮ್ ಕ್ಲಿಯರ್ ಬಚ್ಚೋ? ಬೇಗ ಹೇಳ್ರಿಪ್ಪ, ಬೇಗ ಹೇಳ್ರಿ. Guys, tell me fast. Is that clear my dear student? Pre and post ಆಯ್ತಾ? Yes ಆಯಿತು ಸರ್. ನೆಕ್ಸ್ಟ್ ಏನು ಸರ್? ಈಗ ಪ್ರಾಫಿಟ್ ಆ್ಯಂಡ್ ಲಾಸ್. ಎಷ್ಟಿದೆ ಇಲ್ಲಿ? 30 ಇದೆ. 30ದಲ್ಲಿ ಟೋಟಲ್ ಎಷ್ಟಿದೆ? 80 ಇದೆ. 80ದಲ್ಲಿ 30 ಹೋದ್ರೆ ಉಳಿತು ಎಷ್ಟಿಪ್ಪ ಇಲ್ಲಿ? 50. ಕರೆಕ್ಟ್. ಸೊ ಹಾಗಿದ್ದರೆ ಏನು ಸರ್? ಹಾಗಿದ್ರೆ ಏನಿಲ್ಲಪ್ಪ, ಪ್ರಾಫಿಟ್ ಆ್ಯಂಡ್ ಲಾಸ್ ಬರ್ಕೊಡ್ರಪ್ಪ. ಪ್ರಾಫಿಟ್ ಆ್ಯಂಡ್ ಲಾಸ್ 4:1 ಹಂಚ್ಬೇಕೇನ್ರಿ? ಎಸ್, 4:1 ಹಂಚಬೇಕು. ಸೊ ಅಗೇನ್ ಬಚ್ಚ, ಪ್ರೀ ಅಕ್ವಿಸಿಷನ್ಗಿಂತ ಮುಂಚೆದ್ದು ಮತ್ತೆ ಪೋಸ್ಟ್ ಅಕ್ವಿಸಿಷನ್. ಪ್ರೀ ಅಕ್ವಿಸಿಷನ್ ಆ್ಯಂಡ್ ಪೋಸ್ಟ್ ಅಕ್ವಿಸಿಷನ್. ಓಕೆನಾ? ಪ್ರೀ ಅಕ್ವಿಸಿಷನ್ ಎಷ್ಟಿದೆ ಇಲ್ಲಿ? ಪ್ರೀ ಅಕ್ವಿಸಿಷನ್ ಬಂದುಬಿಟ್ಟು 30,000 ರೂಪಾಯಿ ಇದೆ. 30,000 ಆ್ಯಂಡ್ ಉಳಿದ ಎಷ್ಟು ರೂಪಾಯಿ? 50,000. ಹೌದಲ್ಲ? ನೋಡಿ ಇಲ್ಲೇ, ಡೋಂಟ್ ಗೋ ವಿತ್ ದ ಎಸ್ ಲಿಮಿಟೆಡ್. ಇದು ಚಿಂತೆ ಮಾಡಿಬಿಟ್ರಿ ನೀವು. ಡೋಂಟ್ ವರಿ ಅಬೌಟ್ ಇಟ್. ಓನ್ಲಿ ನಮ್ದು ಏನಿದೆ ಇಲ್ಲಿ? ಎಸ್ ಲಿಮಿಟೆಡ್ ಅಷ್ಟು ತಗೋಬೇಕು ನಾವು. ಓಕೆನಾ ಬಚ್ಚ? ಹಾಗಿದ್ದರೆ ನೋಡಿ 30,000 ಪ್ರೀ ಆಯಿತು. ಪೋಸ್ಟ್ 80,000 30 ಮೈನಸ್ ಮಾಡಿದ್ವಿ. ಸೊ 4:1 ಹಂಚ್ರಿಪ್ಪ, ಅದು ಎಷ್ಟಾಗುತ್ತೆ ನೋಡ್ರಿ? 4:1 ಹಂಚಿದ್ರೆ 24,000 ಇದಾಯಿತು. ಆಮೇಲೆ 6,000 ಇದಾಯಿತು. ಈಸ್ ದ್ಯಾಟ್ ಕ್ಲಿಯರ್ ಬಚ್ಚೋ? ನೆಕ್ಸ್ಟ್ 50,000 ಇದೆ. ಹೌದು ಇದೆ. ಇದನ್ನು ಏನು ಮಾಡಿ ಅಂದರೆ 40,000 ಆಮೇಲೆ 10,000 ಬರೆದುಬಿಟ್ರಿ. ವೆರಿ ಈಸಿ. ಹಾಗಿದ್ರೆ ಸರ್ ಏನು ಸರ್? ಈಗ ಮೈನಾರಿಟಿ ಕಂಪನಿ ಯಾವ್ದಪ್ಪ ಇಲ್ಲಿ? ಮೈನಾರಿಟಿ ಕಂಪನಿ ಬಂದುಬಿಟ್ಟು ಯಾವುದು? ಎಸ್ ಲಿಮಿಟೆಡ್ ಆಗುತ್ತೆ. ಮೈನಾರಿಟಿ ಕಂಪನಿ ಏನಾಗುತ್ತೆ? ಎಸ್ ಲಿಮಿಟೆಡ್ ಆಗುತ್ತೆ. ಮೈನಾರಿಟಿ ಯಾವುದಾಗ್ತದೆ? ಎಸ್ ಲಿಮಿಟೆಡ್ ಆಗುತ್ತೆ. ಸೊ ಎಲ್ಲ ಕೂಡಿಸ್ಕೊಡೋದನ್ನ ಆಡ್ ದಿಸ್ ಆಲ್. ಸರ್ ಎಷ್ಟು? 1 lakh ಪ್ಲಸ್ 8,000 ಪ್ಲಸ್ 12,000 ಪ್ಲಸ್ 6,000 ಪ್ಲಸ್ 10,000 ಎಷ್ಟಾಗುತ್ತೆ? 1,36,000 ಆಗ್ತದೆ. ಓಕೆನಾ? ಈಸ್ ದ್ಯಾಟ್ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್? ಬೇಗ ಹೇಳ್ರಿಪ್ಪ ಎವ್ರಿಬಡಿ. ಈಸ್ ದ್ಯಾಟ್ ಕ್ಲಿಯರ್ ಬಚ್ಚೋ? ಕ್ಲಿಯರಾ? ಬೇಗ. ಅಲೋಕಾ, ಪ್ರೀತು, ಮೈ ಬಾಯ್, ಸಮೀರ್, ಪೂಜಾ, ಧನ್ರಾಜ್, ಮೌನೇಶ, ಎಲ್ಲರೂ ಈಗ ಏನು ಸರ್? ಈಗ ನೋಡಿ, ನಾವು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಫೈಂಡ್ ಮಾಡ್ತೀವಿ. ಸರ್ ಗುಡ್ ವಿಲ್ ಹೆಂಗೆ ಸರ್? ಈಗ ಒಂದು ನಿಮಿಷ ಕೇಳ್ರಿ. ಗುಡ್ ವಿಲ್ ಫೈಂಡ್ ಮಾಡುವಾಗ ಕಾಸ್ಟ್ ಆಫ್ ಅಕ್ವಿಸಿಷನ್. ಹಾಂ, ಮತ್ತು ಇದೇನು ಸರ್? ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾವುದು ಮುಂದೆ ಬೇಕಾಗತ್ತಿದ್ದು? ದೀಸ್ ಆಲ್ ಇದಾವಲ್ಲ, ಇದು 10 ಮಾರ್ಕ್ಸ್ ಸಾಲ್ವ್ ಮಾಡುವಾಗ ಭಾಳ ಇಂಪಾರ್ಟೆಂಟ್ ಇದೆ.
ಸಮಥಿಂಗ್ ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಆಲ್ ರೈಟ್, ಸೊ ಬರುತ್ತೆ, ಸಮಾಧಾನ ಮಾಡಿರಿ, ಎಲ್ಲ ಕಲಿಸ್ತೇನೆ, ಸಿಸ್ಟಮೆಟಿಕ್ ಕಲಿಸ್ತೇನೆ. 10 ಮಾರ್ಕ್ಸ್ 5 ಮಾರ್ಕ್ಸ್ ಪಕ್ಕ ಬರುತ್ತೆ. ಇದಾದ್ಮೇಲೆ ನೋಡಿ, ನನ್ನ ಪ್ರಕಾರ ನಾ ಅಮಾಲ್ಗಮೇಷನ್ ಚಾಲೂ ಮಾಡಿದ್ದೆ, ಬಟ್ ಏನು ಇದಕ್ಕೆ ಅನಿಸ್ತೈತಪ್ಪ ಅಂದರೆ ಅದರ ಮೇಲೆ ಸ್ವಲ್ಪ ಟೈಮ್ ಭಾಳ ಹೋಗುತ್ತೆ. ಈಗ ಫಸ್ಟ್ ನಾನು ಹೋಲ್ಡಿಂಗ್ ಕಂಪ್ನಿ ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಮುಗಿಸಿದ ಮ್ಯಾಗೆ ಅಮಾಲ್ಗಮೇಷನ್ ಇದ್ರ ಮೇಲೆ ತೊಗೊಳಕ್ಕೆ ಬರ್ತೈತಿ. ಬಿಕಾಸ್ ಟೈಮ್ ಕನ್ಸ್ಯೂಮಿಂಗ್ ಭಾಳ ಇದೆ, ಪ್ಲಸ್ ಅದು ಏನಾಗ್ತಾ ಇದೆ, ಅದು ದ್ಯಾಟ್ ಇಸ್ ಲೆಂದಿ ಇದೆಯಲ್ಲ ಪ್ರೊಸೆಸ್. ಓಕೆ, ಈಗ ಒಂದು ಮಾತು ಹೇಳ್ರಿಪ್ಪ. ಈಗ ಏನು ಸರ್ ಅದು, 2 ಮಾತು ಹೇಳ್ರಿಪ್ಪ. ನೋಡ್ರಿ, ಇಲ್ಲಿ 4 ಲಕ್ಷ ರೂಪಾಯಿಗೆ ನಾವು ತೊಗೊಂಡೇವಿ. ಕರೆಕ್ಟ್, 4 ಲಕ್ಷ ರೂಪಾಯಿಗೆ ನಾವು ತೊಗೊಂಡೇವಿ. ಓಕೆನಾ, 4 ಲಕ್ಷ ರೂಪಾಯಿ ತೊಗೊಂಡೇವಿ. ಲೆಸ್ ನಾಮಿನಲ್ ವ್ಯಾಲ್ಯೂ. ಸರ್ ಎಲ್ಲಿದೆ 4 ಲಕ್ಷ? ನೋಡಿಪ್ಪ, ಇಲ್ಲೇ 10 ಈಚ್ ಅಂತ ಕೊಟ್ಟಿದ್ದಾರಲ್ಲ, ಅವರು 10 ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತದು ನೋಡ್ರಿ, ಈಗ ದಿಸ್ ಇಸ್ ದ ವ್ಯಾಲ್ಯೂ ದೇ ಹ್ಯಾವ್ ಟೇಕನ್, ರೈಟ್? ಸೊ 4 ಲ್ಯಾಕ್ ರುಪೀಸ್ ಇದೆ. 4 ಲ್ಯಾಕ್ ರುಪೀಸ್ ನಾವು ತೊಗೊಂಡೇವಿ. ಮತ್ತು ನಾಮಿನಲ್ ವ್ಯಾಲ್ಯೂನು ಕೂಡ 4 ಲ್ಯಾಕ್ ಇದ್ದ ಕಾರಣ ಇಲ್ಲಿ ಗುಡ್ ವಿಲ್ ಏನಾಗುತ್ತೆ, ನೀಲ್ ಆಗುತ್ತೆ. ಇಲ್ಲಿ ನೀಲ್ ಆಗುತ್ತೆ. ರೈಟ್, ಗುಡ್ ವಿಲ್ ಏನಾಗುತ್ತೆ, ಗುಡ್ ವಿಲ್ ನೀಲ್ ಆಗುತ್ತೆ. ಓಕೆನಾ ಬಚ್ಚ, ಅರ್ಥ ಆಗಿದೆಯಾ? ಮುಂದೆ ಹೋಗೋಣ, ಬೇಗ ಹೇಳ್ರಿಪ್ಪ ಎವ್ರಿಬಾಡಿ. ಮುಂದೆ ಹೋಗೋಣ ಬಚ್ಚು. ಬೇಗ ಹೇಳ್ರಿಪ್ಪ ಪ್ಲೀಸ್, ದಯವಿಟ್ಟು. ಈಸ್ ದಟ್ ಕ್ಲಿಯರ್ ಬಚ್ಚು? ಮುಂದೆ ಹೋಗೋಣ, ಚಲೋ. ಓಕೆ, ಲೆಟ್ಸ್ ಸಾಲ್ವ್ ದ ನೆಕ್ಸ್ಟ್ ಆ್ಯಂಡ್ ದ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇದರ ಮೇಲೆ 5 ಮಾರ್ಕ್ಸ್ ಕೇಳ್ತಾರೆ ಪ್ರತಿ ವರ್ಷದಂಗೆ. ಈ ವರ್ಷ ಎಕ್ಸ್ಪೆಕ್ಟ್ ಮಾಡ್ಕೋಬೋದು 5 ಮಾರ್ಕ್ಸಿಗೆ. ಸೊ